ನೋಡಿ, ವಿಶೇಷವಾಗಿ ನಮಗೆ ಕೊರವಂಗಲದಲ್ಲಿ ಈ ರೀತಿಯ ಒಂದು ಶಿಲ್ಪವಿದೆ. ಇದೇನಪ್ಪ ಅಂದರೆ, ಮೇಲ್ಭಾಗದಲ್ಲಿ 2 ತಲೆ ಇರುವಂಥ ಪಕ್ಷಿ ಗಂಡಬೇರುಂಡ, ನಂತರ ಶರಭ ಸಿಂಹ, ಅದರ ನಂತರ ಆನೆ ಸೊಂಡ್ಲಲ್ಲಿ ಒಂದು ಹೆಬ್ಬವನ್ನು ಇಟ್ಕೊಂಡಿದೆ. ಆ ಹೆಬ್ಬ ಒಂದು ಜಿಂಕೆಯನ್ನು ನುಂಗ್ತಾ ಇದೆ. ಕೆಳಭಾಗದಲ್ಲಿ ಒಬ್ಬ ಕೈ ಎತ್ತಿ ಮೇಲೆ ನೋಡ್ತಾ ಇರುವಂಥದ್ದು. ನೋಡಿ, ಶೈವ ದ್ವಾರಪಾಲಕರು ಎಷ್ಟು ಸೂಕ್ಷ್ಮವಾದ ಕೆತ್ತನೆಗಳಿಂದ ಕೂಡಿದ್ದಾರೆ ಅಂದರೆ ಇದಕ್ಕೆ ಮೊದಲಿಂದ ಎಣ್ಣೆ ಮಜ್ಜನ ಮಾಡಿ ಈ ರೀತಿಯಾಗಿ ಆಗಿದೆ ಅದು. ಸೊ ಈ ಭಾಗದಲ್ಲಿ ಕೂಡ ಒಂದು ಶೈವ ದ್ವಾರಪಾಲಕ. ಬೆಳಗಾನ ಇಲ್ಲಿ 101 ಪೂಜೆ ನಡೀತದೆ. ಆಮೇಲೆ ಸೂರ್ಯ ಉದಯ ಆಗೋ ಟೈಮಲ್ಲಿ ಅಲ್ಲಿ ಹಿಂದ್ಗಡೆ ಕಂಡಿ ಐತೆ. ಆ ಕಿಂಡಿಯಿಂದ ಸೂರ್ಯನ ಕಿರಣ ಬಂದು ಈಶ್ವರನಿಗೆ ಸ್ಪರ್ಶ ಮಾಡ್ತಾ ಇತ್ತು. ಸುಮಾರು ಒಂದು 25 ವರ್ಷದಿಂದ ಮಾಡ್ತಾ ಇದ್ವಿ. ಅಂದ್ರೆ ಹಿಂದಲಿಂದ ನಮ್ಮ ವಂಶದಲ್ಲೇ ನಮ್ಮ ತಾತ ಮುತ್ತಾತ ನಡ್ಸ್ಕೊ ಬಂದಂಗೆ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇರೋವಂಥ ಒಂದು ದೇವಸ್ಥಾನ ಬಹಳ ಅಪರೂಪವಾದದ್ದು. ಇದಿರೋದು ಪ್ರಿಯಾಪಟ್ಟಣ ತಾಲೂಕಿನ ಮಾಕೋಡು ಅನ್ನುವ ಒಂದು ಊರಿನಲ್ಲಿ. ನೋಡಿ, ಮಾಕೋಡು ಈ ಒಂದು ಗ್ರಾಮ ಹೊಯ್ಸಳರ ಕಾಲದಲ್ಲಿ ಬಹಳ ಪ್ರಸಿದ್ಧವಾದಂಥ ಒಂದು ಊರಾಗಿತ್ತು. ಈ ಊರಿನಲ್ಲಿ ಶೈವ, ವೈಷ್ಣವ ಮತ್ತು ಜೈನ ಈ 3 ಮತಗಳಿಗೆ ಸಂಬಂಧಪಟ್ಟಂತಹ ದೇವಾಲಯಗಳಿದ್ದಾವೆ. ಈಗ ನೀವು ನೋಡ್ತಾ ಇರೋದು ಒಂದು ಶೈವ ದೇವಸ್ಥಾನ, ಹೊಯ್ಸಳರ ಕಾಲದ್ದು. ಇದೇ ಊರಿನಲ್ಲಿ ಹೊಯ್ಸಳರ ಕಾಲದ ಒಂದು ಜೈನ ಬಸದಿ ಕೂಡ ಇದೆ, ಇತ್ತೀಚೆಗೆ ಜೀರ್ಣೋದ್ಧಾರ ಆಗಿದೆ. ಮತ್ತು ಒಂದು ಚೆನ್ನಕೇಶ್ವರ ದೇವಸ್ಥಾನ ಇದೆ. ನೋಡಿ, 3 ಮತಗಳಿಗೆ ಆಶ್ರಯ ಕೊಟ್ಟಂತಹ ಒಂದು ಊರು ಮಾಕೋಡು. ಈ ಊರಿನ ಶ್ರೀ ಬಸವೇಶ್ವರ ದೇವಸ್ಥಾನ ಅಂತ ಕರೀತಾ ಇದ್ದಾರೆ. ಈಗ ಈ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ತುಂಬ ವಿಶೇಷವಾಗಿ ಇರೋ ದೇವಸ್ಥಾನ ಅಂತ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ನಾವು ಬೇಲೂರು, ಹಳೇಬೀಡು ದೇವಸ್ಥಾನಗಳನ್ನು ನೋಡಿರ್ತೀವಿ. ಆ ದೇವಸ್ಥಾನಗಳ ಹೊರಭಾಗದಲ್ಲಿ ಯಾವ ರೀತಿಯ ಕೆತ್ತನೆಗಳಿದ್ದಾವೆ, ಅದೇ ರೀತಿಯ ಕೆತ್ತನೆಗಳು ನಮಗೆ ಈ ದೇವಸ್ಥಾನದಲ್ಲಿ ಕೂಡ ಕಂಡು ಬರ್ತವೆ. ಹಾಗೆ ಇಲ್ಲಿನ ಒಂದು ಪ್ರವೇಶ ದ್ವಾರ ಇದೆಯಲ್ಲ, ಅದಂತೂ ಅದ್ಭುತವಾಗಿದೆ. ಇನ್ನು ದೊಡ್ಡ ದೇವಸ್ಥಾನಗಳಲ್ಲಿ ಮಾತ್ರ ನಾವು ಕಾಣ್ತೀವಿ ಅನ್ಕೋತೀವಿ, ಆದರೆ ಮಾಕೋಡಿನ ಈ ದೇವಸ್ಥಾನದಲ್ಲಿ ಕೂಡ ನಮಗೆ ಅಷ್ಟೇ ಅದ್ಭುತವಾಗಿರುವಂಥ ಒಂದು ನಮಗೆ ಪ್ರವೇಶ ದ್ವಾರ ಇಲ್ಲಿ ಕಾಣುತ್ತೆ. ಸೊ ಬನ್ನಿ, ಈ ದೇವಸ್ಥಾನ ಹೇಗಿದೆ, ಒಳಭಾಗದಲ್ಲಿ ಯಾವ ಥರ ಇದೆ, ಮತ್ತು ದೇವಸ್ಥಾನದ ಸುತ್ತ ಯಾವ ರೀತಿಯ ಮೂರ್ತಿಗಳಿದ್ದಾವೆ, ಇದನ್ನೆಲ್ಲ ನೋಡೋಣ. ಸ್ನೇಹಿತರೆ ನೋಡಿ, ಹೊಯ್ಸಳರ ಕಾಲಕ್ಕೆ ಮಾಕೋಡು ಒಂದು ಅಗ್ರಹಾರ ಆಗಿದ್ದು. ಸೊ ಇಲ್ಲಿ ನೋಡಿ, ಇದು ಶೈವ ದೇವಸ್ಥಾನ, ಹಾಗೆ ವೈಷ್ಣವ ದೇವಸ್ಥಾನ ಕೂಡ ಇದೆ. ಸೊ ಅಗ್ರಹಾರ ಆಗಿದ್ದರಿಂದ ಈ ಒಂದು ಊರಿಗೆ ಬಹಳ ಪ್ರಾಮುಖ್ಯತೆ ಇತ್ತು. ನೋಡಿ, ಈಗ ನೀವು ನೋಡ್ತಾ ಇರುವಂಥ ದೇವಸ್ಥಾನದ ಹೊರಭಿತ್ತಿಯಲ್ಲಿ ಎಷ್ಟೊಂದು ಲೀಲಾಮೂರ್ತಿಗಳಿದ್ದಾವೆ ಅಂತ ಹೇಳಿದ್ರೆ, ಅಂದರೆ ಈ ದೇವಸ್ಥಾನ ಇನ್ನೂ ಕೆಳಭಾಗಕ್ಕೆ ಇದೆ. ಇನ್ನೂ ಒಂದು 2-3 ಲೇಯರು ಇಲ್ಲಿ ಒಳಭಾಗದಲ್ಲಿ ಮಣ್ಣಿನಲ್ಲಿ ಮುಚ್ಚೋಗಿದೆ ಅದು. ಸೊ ನಮಗೆ ದೇವಸ್ಥಾನ ಸ್ವಲ್ಪ ಹೈಟಲ್ಲಿ ಇರಬೇಕಾಗಿತ್ತು. ಅಂದರೆ ಸುಮಾರು ಇನ್ನೂ ಒಂದು 3 ಅಡಿ ಎಲಿವೇಶನ್ ಇದೆ ಇದಕ್ಕೆ. ಅದೇ ಸುತ್ತಮುತ್ತ ಎಲ್ಲ ಈ ರೀತಿಯ ಮುಚ್ಚೋಗಿರೋದ್ರಿಂದ ನಮಗೆ ದೇವಸ್ಥಾನದ ಈ ಭಾಗದಿಂದ ಸ್ಟಾರ್ಟ್ ಆಗಿರೋ ಥರ ಅನಿಸುತ್ತೆ. ನೋಡಿ, ಈ ದೇವಸ್ಥಾನದ ಕೆಲವು ವಿಶೇಷ ಶಿಲ್ಪಗಳನ್ನು ನಾವು ನೋಡೋಣ. ನೋಡಿ, ಈ ಭಾಗದಿಂದ ನೋಡಿದ್ರೆ ನಾವು ನೋಡಿ, ಇಲ್ಲಿ ಒಂದು ನೃತ್ಯ ಮಾಡ್ತಾ ಇರುವಂಥ ಒಂದು ಶಿಲ್ಪವಿದೆ. ಹಾಗೆ ಈ ಕಡೆ ಒಂದು ವೈಷ್ಣವ ಶಿಲ್ಪ ಇದೆ. ಮತ್ತು ಈ ಕಡೆ ಎಲ್ಲ ನಾವು ಏನೋ ವೇಣುಗೋಪಾಲ ಮತ್ತು ಬ್ರಹ್ಮ, ಸೊ ಈ ರೀತಿಯಾಗಿ ಹಲವು ಶಿಲ್ಪಗಳನ್ನು ನೋಡ್ಕೊಂಬರ್ತೇವೆ. ನೋಡಿ, ಈ ದೇವಸ್ಥಾನದ ಮತ್ತೊಂದು ತುಂಬ ಇಂಪಾರ್ಟೆಂಟ್ ವಿಚಾರ ಏನು ಅಂದರೆ, ಇಲ್ಲಿ ಸರ್ಪಕನ್ಯೆ ಅಥವಾ ವಿಷಕನ್ಯೆ ಅಥವಾ ಮಾಂತ್ರಿಕ. ನೋಡಿ, ಈ ಕಾಲಭೈರವನ ಅಕ್ಕಪಕ್ಕ ಇಬ್ಬರು ಇದ್ದಾರೆ. ನೋಡಿ, ಕೆಲವು ದೇವಸ್ಥಾನಗಳಲ್ಲಿ ನಾವು ಈ ಕಾಲಭೈರವನ ಅಂದರೆ ಭೈರವ ಪಂಥಕ್ಕೆ ಸಂಬಂಧಪಟ್ಟಂತಹ ಈ ವಿಷಕನ್ಯೆ ಮತ್ತು ಮಾಂತ್ರಿಕರ ವಿಗ್ರಹಗಳು ನಮಗೆ ಕಾಣಿಸ್ತವೆ. ಹಳೇಬೀಡಿನ ದೇವಸ್ಥಾನದಲ್ಲಿ ಕೂಡ ಈ ರೀತಿಯಾಗಿದೆ. ಆದರೆ ಅಲ್ಲಿ ಅದನ್ನು ಈಜಿಪ್ಟಿಂದ ಬಂದ ಏನೋ ಯಾತ್ರಿಕ, ಇಂಗ್ಲೆಂಡ್ನ ಜಡ್ಜಿ ಅಂತ ತಪ್ಪಾಗಿ ಹೇಳ್ತಾರೆ. ಆದರೆ ಇವರಿಬ್ಬರೂ ಕೂಡ ಈ ಒಂದು ಭೈರವ ಪಂಥಕ್ಕೆ ಸಂಬಂಧಪಟ್ಟವರು. ನಮಗೆ ಇಲ್ಲಿ ಸ್ಪಷ್ಟವಾದ ಒಂದು ದಾಖಲೆ ಇದೆ. ಇದೇ ರೀತಿ ಸಂತೇಬಚಳ್ಳಿಯ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಕೂಡ ನಮಗೆ ಭೈರವನ ಅಕ್ಕಪಕ್ಕ ಈ 2 ವಿಗ್ರಹಗಳು ಕಾಣಿಸ್ತವೆ. ನೋಡಿ, ವಿಷಕನ್ಯೆ ಮೈತುಂಬ ಹಾವುಗಳನ್ನು ಬಿಟ್ಕೊಂಡಿದ್ದಾಳೆ, ಮತ್ತು ತಲೆ ಮೇಲೆ ಏನು ಬೆರಳನ್ನು ಇಟ್ಕೊಂಡಿರುವಂಥದ್ದು. ಮತ್ತು ಈ ಕಡೆ ಮಾಂತ್ರಿಕ ಏನಿದ್ದಾನೆ, ಈತ ಉದ್ದವಾದ ನಿಲುವಂಗಿ, ಮತ್ತು ತಲೆಗೆ ಒಂದು ಕಫನಿ, ಕೈಯಲ್ಲಿ ಒಂದು ಪಾಶ ಮತ್ತು ಪಾತ್ರೆ, ಇವರು ಎತ್ತರವಾದ ಪಾದುಕೆಗಳನ್ನು ಧರಿಸಿರುವಂಥದ್ದು. ಮತ್ತು ಈ ಭಾಗದಲ್ಲಿ ಚಾಮರಧಾರಿಣಿ, ಮತ್ತು ಇಲ್ಲಿ ಒಂದು ನೃತ್ಯವನ್ನು ಮಾಡ್ತಾ ಇರುವಂಥ ಶಿವ, ಕೆಳಭಾಗದಲ್ಲಿ ಒಬ್ಬ ಅಸುರನನ್ನು ನಾವು ನೋಡಬಹುದು. ಸೊ ಈ ಭಾಗದಲ್ಲಿ ವಿಷ್ಣುವಿನ ಒಂದು ಮೂರ್ತಿ ಇದೆ. ಸೊ ಇಲ್ಲಿ ಕಹಳೆಯನ್ನು ಊದ್ತಾ ಇರುವಂತಹ ಒಂದು ಶಿಲ್ಪವಿದೆ. ಮತ್ತು ಈ ಭಾಗದಲ್ಲಿ ಉಮಾಮಹೇಶ್ವರ ಒಂದು ಶಿಲ್ಪವಿದೆ. ಮತ್ತು ಈ ಭಾಗದಲ್ಲಿ ಬಿಲ್ಲನ್ನು ಹಿಡಿದು ನಿಂತಿರುವಂಥ ಒಂದು ಶಿಲ್ಪವಿದೆ. ನೋಡಿ, ಇವೆಲ್ಲ ಲೀಲಾಮೂರ್ತಿಗಳು ಈ ದೇವಸ್ಥಾನದ ಹೊರಭಾಗದಲ್ಲಿ ಕೆತ್ತನೆ ಮಾಡಿರುವಂಥದ್ದು. ಸೊ ಈ ಭಾಗಕ್ಕೆ ಬಂದರೆ, ಸೊ ಈ ಭಾಗದ ಗೋಡೆಯಲ್ಲೂ ಕೂಡ ಅಷ್ಟೇ ಸುಂದರವಾಗಿರುವಂಥ ಕೆತ್ತನೆಗಳಿದ್ದಾವೆ. ಇಲ್ಲಿ ಮತ್ಸ್ಯಯಂತ್ರ ಬೆದರಿಸ್ತಾ ಇರುವಂಥ ಅರ್ಜುನನ ಒಂದು ಶಿಲ್ಪವಿದೆ, ಮತ್ತು ಶಿಲಾಬಾಲಿಕೆಯ ಒಂದು ಶಿಲ್ಪವಿದೆ. ನೋಡಿ, ವಿಶೇಷವಾಗಿ ನಮಗೆ ಕೊರವಂಗಲದಲ್ಲಿ ಈ ರೀತಿಯ ಒಂದು ಶಿಲ್ಪವಿದೆ. ಇದೇನಪ್ಪ ಅಂದರೆ, ಮೇಲ್ಭಾಗದಲ್ಲಿ 2 ತಲೆ ಇರುವಂಥ ಪಕ್ಷಿ ಗಂಡಬೇರುಂಡ, ನಂತರ ಶರಭ ಸಿಂಹ, ಅದರ ನಂತರ ಆನೆ ಸೊಂಡ್ಲಲ್ಲಿ ಒಂದು ಹೆಬ್ಬವನ್ನು ಇಟ್ಕೊಂಡಿದೆ. ಆ ಹೆಬ್ಬ ಒಂದು ಜಿಂಕೆಯನ್ನು ನುಂಗ್ತಾ ಇದೆ. ಕೆಳಭಾಗದಲ್ಲಿ ಒಬ್ಬ ಕೈ ಎತ್ತಿ ಮೇಲೆ ನೋಡ್ತಾ ಇರುವಂಥದ್ದು.
ಸೊ ಈ ರೀತಿಯಾಗಿ ಈ ಥರದ್ದೊಂದು ಶಿಲ್ಪ ನಮಗೆ ಕೊರವಂಗಲದಲ್ಲಿ ಮಾತ್ರ ಕಾಣುತ್ತೆ. ಬಹಳ ಬಹಳ ಅಪರೂಪ ಶಿಲ್ಪ ಇದು. ಕೊರವಂಗಲದಲ್ಲಿ ಬಿಟ್ಟರೆ ನಮಗೆ ಇಷ್ಟು ಸ್ಪಷ್ಟವಾಗಿರುವಂಥ ಒಂದು ಶಿಲ್ಪ ನಮಗೆ ಬೇರೆ ಎಲ್ಲೂ ಕಾಣೋದಿಲ್ಲ, ಅದು ಈ ದೇವಸ್ಥಾನದಲ್ಲಿ ಮಾತ್ರ. ಮತ್ತು ಇಲ್ಲೂ ಕೂಡ ಒಂದು ನಮಗೆ ನೋಡಿ ಈ ಜಂಗಾ ಭಾಗ ಮತ್ತು ಪುನರ್ಜಂಗ ಅಂತ ಕರಿತೀವಿ. ಜಂಗಾ ಭಾಗದಲ್ಲಿ ಈ ಲೀಲಾಮೂರ್ತಿಗಳನ್ನು ಕೆತ್ತನೆ ಮಾಡಿರ್ತಾರೆ. ಅದರ ಪುನರ್ಜಂಗ ಭಾಗದಲ್ಲಿ ನಮಗೆ ಈ ರೀತಿಯ ಶಿಖರಗಳ ಕಿರು ಮಾದರಿಗಳನ್ನು ನಾವು ನೋಡಬಹುದು. ಸೊ ಇಲ್ಲಿ ಕಾಳಿಂಗ ಮರ್ದನ ಕೃಷ್ಣ ಮತ್ತು ದರ್ಪಣ ಸುಂದರಿ, ಕನ್ನಡಿಯಲ್ಲಿ ತನ್ನ ಸೌಂದರ್ಯವನ್ನು ನೋಡ್ಕೊಳ್ತಾ ಇರುವಂಥ ದರ್ಪಣ ಸುಂದರಿ, ನಾಟ್ಯ ಗಣಪತಿ, ಮತ್ತು ಇಲ್ಲಿ ಒಂದು ರತಿ ಸಂಬಂಧಪಟ್ಟಂತಹ ಒಂದು ಶಿಲ್ಪವಿದೆ. ಮತ್ತು ಇಲ್ಲಿ ಗೋವರ್ಧನ ಗಿರಿಧಾರಿ, ಆ ಭಾಗದಲ್ಲಿ ಕೂಡ ಸರ್ಪವನ್ನು ಹಿಡಿದಿರುವಂಥ ಒಂದು ಶಿಲ್ಪ. ಸೊ ಈ ಭಾಗದಲ್ಲೂ ಕೆಲವು ಶಿಲ್ಪಗಳನ್ನು ನಾವು ನೋಡಬಹುದು. ಇಲ್ಲಿ ನಂದಿಯ ಮೇಲೆ ಕುಳಿತಿರುವಂತಹ ಉಮಾಮಹೇಶ್ವರರ ಒಂದು ಶಿಲ್ಪವಿದೆ. ಮತ್ತು ಇಲ್ಲಿ ರಾವಣ, ನಾವು ವಿಶೇಷವಾಗಿ ರಾವಣ ಕೈಲಾಸ ಪರ್ವತವನ್ನು ಎತ್ತದ ಅಂತ ನಾವು ಕೇಳಿರ್ತೀವಿ. ಹಳೆ ಬೇಲೂರಿನಲ್ಲಿ ಅದೊಂದು ಭವ್ಯವಾದ ಒಂದು ಶಿಲ್ಪವಿದೆ. ಸೊ ಅದೇ ರೀತಿ ಸಂಬಂಧಪಟ್ಟಂತಹ ರಾವಣ, 10 ತಲೆಯ ರಾವಣ, 20 ಕೈಗಳ ರಾವಣ ತಲೆಯ ಮೇಲೆ ಕೈಲಾಸವನ್ನು ಎತ್ತಿ ಇಟ್ಕೊಂಡಿರುವಂಥ ಒಂದು ಸಾಂಕೇತಿಕವಾದ ಒಂದು ಶಿಲ್ಪ ಇದು. ಸ್ನೇಹಿತರೆ ನೋಡಿ, ಈ ಮುಖ್ಯ ಗರ್ಭಗುಡಿಯ ಹೊರಭಾಗದಲ್ಲಿ ನಮಗೆ ಲೀಲಾಮೂರ್ತಿಗಳು ಕಾಣಿಸ್ತವೆ. ಆದರೆ ಈ ಭಾಗದಲ್ಲಿ ಇರುವಂಥ ಗೋಡೆ ಮೇಲೆ ನಮಗೆ ಯಾವುದೇ ರೀತಿಯ ಲೀಲಾಮೂರ್ತಿಗಳನ್ನು ಕೆತ್ತನೆ ಮಾಡಿಲ್ಲ. ಸೊ ಅದು ಕೂಡ ಈ ದೇವಾಲಯದ ಒಂದು ವಿಶೇಷ ಅಂತಲೇ ಹೇಳ್ಬಹುದು. ಮುಖ್ಯ ದೇವರು ಇರುವಂಥ ಗರ್ಭಗುಡಿಗೆ ಮಾತ್ರ ಈ ರೀತಿಯ ಅಲಂಕರಣೆಗಳನ್ನು ಮಾಡಿದ್ದಾರೆ. ನೋಡಿ, ಇದು ದೇವಾಲಯ ಸ್ವಲ್ಪ ದೂರದಿಂದ ಕಾಣುವಂಥ ಒಂದು ನೋಟ. ನೋಡಿ, ಮೊದಲು ದೇವಸ್ಥಾನಗಳನ್ನು ಯಾವ ರೀತಿ ವೈಜ್ಞಾನಿಕವಾಗಿ ಕಟ್ತಾ ಇದ್ರು ಅಂತ ಹೇಳಿದ್ರೆ, ನೋಡಿ ಶಿವರಾತ್ರಿ ದಿನ ಬೆಳಗ್ಗೆ ಸೂರ್ಯೋದಯ ಆದ ನಂತರ ಅದರ ಸೂರ್ಯನ ಬಿಸಿಲು ನಮಗೆ ಈ ಒಂದು ರಂಧ್ರಗಳ ಮುಖಾಂತರ ಹೋಗಿ ಒಳಗಡೆ ಗರ್ಭಗುಡಿಯಲ್ಲಿರುವಂತಹ ಶಿವಲಿಂಗದ ಮೇಲೆ ಬೀಳುವಂಥ ಒಂದು ವ್ಯವಸ್ಥೆಯನ್ನು ಆಗಿನ ಶಿಲ್ಪಿಗಳು ಮಾಡಿದರು. ಆದರೆ ಈಗೆಲ್ಲ ಸುತ್ತಮುತ್ತ ಎಲ್ಲ ಬಿಲ್ಡಿಂಗು ಅದೆಲ್ಲ ಜಾಸ್ತಿ ಆಗಿರೋದ್ರಿಂದ ಆ ಒಂದು ಚಮತ್ಕಾರ ನಮಗೆ ಈಗ ಸದ್ಯಕ್ಕೆ ಕಾಣೋದಿಲ್ಲ. ಸ್ನೇಹಿತರೆ ನೋಡಿ, ಈ ದೇವಸ್ಥಾನದ ಈ ಭಾಗದಲ್ಲಿ ನಮಗೆ ಲೀಲಾಮೂರ್ತಿಗಳು ಕಾಣೋದಿಲ್ಲ. ಆದರೆ ದೇವಸ್ಥಾನದ ಮುಂಭಾಗ ಒಂದು ಮುಖಮಂಟಪವನ್ನು ನಾವು ನೋಡಬಹುದು. ಈ ಮುಖಮಂಟಪದ ಒಳಭಾಗದಲ್ಲಿ ಪ್ರವೇಶ ದ್ವಾರ ಇದೆ. ಈ ಪ್ರವೇಶ ದ್ವಾರದಲ್ಲಿರುವಂತಹ ಶೈವ ದ್ವಾರಪಾಲಕರು ಮತ್ತು ಆ ಮಕರ ತೋರಣ ಎಷ್ಟು ಅದ್ಭುತವಾಗಿದೆ ಅಂದರೆ ನೋಡಿ, ಹತ್ರ ಹೋಗಿ ನೋಡೋಣ. ನೋಡಿ, ಇದು ಮಕರ ತೋರಣ, ಇದು ಶೈವ ದ್ವಾರಪಾಲಕರು ಇವರು. ನೋಡಿ, ಶೈವ ದ್ವಾರಪಾಲಕರು ಎಷ್ಟು ಸೂಕ್ಷ್ಮವಾದ ಕೆತ್ತನೆಗಳಿಂದ ಕೂಡಿದ್ದಾರೆ ಅಂದರೆ ಇದಕ್ಕೆ ಮೊದಲಿಂದ ಎಣ್ಣೆ ಮಜ್ಜನ ಮಾಡಿ ಈ ರೀತಿಯಾಗಿ ಆಗಿದೆ ಅದು. ಸೊ ಈ ಭಾಗದಲ್ಲಿ ಕೂಡ ಒಂದು ಶೈವ ದ್ವಾರಪಾಲಕ. ಸೊ ಇದೆಲ್ಲ ಸುಮಾರು 4 ಅಡಿ ಎತ್ತರ ಇರುವಂಥದ್ದು. ಇದ್ರ ಮೇಲ್ಭಾಗದಲ್ಲಿ ಇದು ಮಕರ ತೋರಣ. ನೋಡಿ, ಮಕರ ಅಂದರೆ ಅದೊಂದು ಕಾಲ್ಪನಿಕ ಪ್ರಾಣಿ. ಅದು ಆ ಪ್ರಾಣಿ 2 ಕಡೆ ಮಕರ ಪ್ರಾಣಿಗಳಿದ್ದಾವೆ. ಇಲ್ಲಿ ಶಿವತಾಂಡವ ನೃತ್ಯವನ್ನು ನಾವು ನೋಡ್ಬೋದು. ನೋಡಿ, ಎಲ್ಲರೂ ವಾದ್ಯಗಳನ್ನು ನುಡಿಸ್ಕೊಂಡು ಶಿವ ತಾಂಡವ ಮಾಡ್ತಾ ಇರಬೇಕಾದ್ರೆ ನಮಗೆ ಈ ಭಾಗದಲ್ಲಿ ಬ್ರಹ್ಮ, ವಿಷ್ಣು, ಅಂದರೆ ಮಧ್ಯದಲ್ಲಿ ಮಹೇಶ್ವರ. ಸೊ ಇವರೆಲ್ಲ ಒಂದೇ ಜಾಗದಲ್ಲಿ ಶಿವನ ತಾಂಡವ ನೃತ್ಯಕ್ಕೆ ಜೊತೆಯಾಗಿದ್ದಾರೆ. ಸ್ನೇಹಿತರೆ, ಇದೇ ದೇವಸ್ಥಾನದ ಪರಿಸರದಲ್ಲಿ 2 ವೀರಗಲ್ಲುಗಳನ್ನು ಕೂಡ ನಾವು ನೋಡ್ಬೋದು. ನೋಡಿ, ಈ ಭಾಗದಲ್ಲಿ ಒಂದು ವೀರಗಲ್ಲಿದೆ. ನೋಡಿ, ವೀರಗಲ್ಲಿನ ವಿಶೇಷ ಏನಪ್ಪ ಅಂದರೆ ಕೆಳಭಾಗದಲ್ಲಿ ಯುದ್ಧದ ಒಂದು ಚಿತ್ರಣ ಇದೆ. ನೋಡಿ, ಅವರು ಆಯುಧಗಳನ್ನು ಇಟ್ಕೊಂಡು ಯುದ್ಧ ಮಾಡ್ತಾ ಇದ್ದಾರೆ. ಅದ್ರ ಮೇಲ್ಭಾಗದಲ್ಲಿ ಯುದ್ಧದಲ್ಲಿ ಯಾರು ಸಾವನ್ನಪ್ಪಿದ್ದಾನೆ ಒಬ್ಬ ವೀರ, ಆ ವೀರನನ್ನು ಅಪ್ಸರೆಯರು ಸುರಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇರುವಂಥದ್ದು. ಸೊ ನಂತರ ಆತನಿಗೆ ಮೇಲ್ಭಾಗದಲ್ಲಿ ಕೈಲಾಸದಲ್ಲಿ ಶಿವನ ಎದುರಿನಲ್ಲಿ ಮೋಕ್ಷವನ್ನು ಕೊಡುವಂಥ ಒಂದು ಪೂಜೆಯನ್ನು ಮಾಡ್ತಾ ಇರುವಂಥದ್ದು. ಸುಮಾರು 4 ಅಡಿ ಎತ್ತರ ಇರುವಂಥ ಒಂದು ವೀರಗಲ್ಲಿದು. ಸೊ ಈ ವೀರಗಲ್ಲಿನ ಜೊತೆಗೆ ಇಲ್ಲಿ ಇನ್ನೊಂದು ವೀರಗಲ್ಲಿದೆ. ಅದೇನಂದರೆ ಕೆಳಭಾಗದಲ್ಲಿ ಯುದ್ಧದ ಚಿತ್ರಣ ನೆಲಭಾಗದಲ್ಲಿ ಮುಚ್ಚೋಗಿದೆ. ಅದು ಇನ್ನೊಂದೇನಪ್ಪ, ಇದರಲ್ಲಿ ಶಾಸನ ಇದೆ, ಶಾಸನೋಕ್ತ ವೀರಗಲ್ಲಿದು. ಕೆಳಭಾಗದಲ್ಲಿ ಕೂಡ ಅಕ್ಷರಗಳಿದ್ದಾವೆ. ಇದು ಮಧ್ಯಭಾಗದ ಅಪ್ಸರೆ ಸುರಲೋಕಕ್ಕೆ ಹೋಗ್ತಾ ಇರುವಂಥ ಚಿತ್ರಣ. ಅದು ಮೇಲ್ಭಾಗದಲ್ಲಿ ಕೈಲಾಸದಲ್ಲಿ ಶಿವ ಪೂಜೆ. ಸೊ ಇದಕ್ಕೆಲ್ಲ ಬಣ್ಣ ಹಚ್ಚಿರೋದ್ರಿಂದ ನಮಗೆ ಶಾಸನ ಸ್ಪಷ್ಟವಾಗಿ ಗೊತ್ತಾಗ್ತಿಲ್ಲ. ಸ್ನೇಹಿತರೆ, ಇದು ಈ ದೇವಸ್ಥಾನದ ವಿಡಿಯೋ. ಸೊ ನಮಗೆ ಗ್ರಾಮಸ್ಥರಾದಂತಹ ಶ್ರೀನಿವಾಸ್ ನಮ್ಮ ಜೊತೆಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಈ ಮಾಕೋಡಲ್ಲಿ ಇಂಥ ಒಂದು ವಿಶೇಷವಾಗಿರುವಂಥ ದೇವಸ್ಥಾನ ಇರೋದು ತುಂಬ ಜನಕ್ಕೆ ಗೊತ್ತೇ ಇಲ್ಲ ನೋಡಿ. ಇಲ್ಲಿ ಇಂಥ ಒಂದು ದೇವಸ್ಥಾನ ಇದೆ ಅನ್ನೋದು ಹೆಚ್ಚಾಗಿ ಪ್ರಚಾರದಲ್ಲಿ ಇಲ್ಲ. ಸೊ ಹೆಚ್ಚಾಗಿ ಪ್ರಚಾರ ಸಿಕ್ಕಿ ತುಂಬ ಜನ ಈ ದೇವಸ್ಥಾನಕ್ಕೆ ಬರಬೇಕು ಅನ್ನೋದು ನಮ್ಮ ಆಸೆ ಆಗಿದೆ. ಸೊ ಈ ದೇವಸ್ಥಾನ ನೀವು ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ? ಸರ್, ನಾವು ಸುಮಾರು ನಮ್ಮ ಬುದ್ಧಿ ಬಂದ ಕಾಲದಿಂದನೂ ಇದೆ ದೇವಸ್ಥಾನ.
ಬಟ್ ಈ ದೇವಸ್ಥಾನಕ್ಕೆ ಒಂದು 2000 ವರ್ಷದ ಇತಿಹಾಸ ಇದೆ ಅಂತ ಹೇಳ್ತಾರೆ. ಡಾಕ್ಟರ್ PK ರಾಜಶೇಖರ್ ಅಂತ ಪ್ರೊಫೆಸರ್ ಬಂದು ಒಂದ್ಸಲ ಅಧ್ಯಯನ ಮಾಡಿದಾಗ 2000 ಇತಿಹಾಸ ಇದೆ ಅಂತ ಹೇಳಿ. ಅದೇ ದೇವಸ್ಥಾನದಲ್ಲಿ ದಿನನಿತ್ಯ ಪೂಜೆಗಳು ದಿನನಿತ್ಯ ಪೂಜೆ ಇರುತ್ತೆ, ಬಟ್ ವಿಶೇಷವಾಗಿ ಸೋಮವಾರ ಶುಕ್ರವಾರ ವಿಶೇಷವಾದ ಪೂಜೆ ಇರುತ್ತೆ. ಅಂದ್ರೆ ಶಿವರಾತ್ರಿ ದಿನ ಜೋರಾಗಿ ಶಿವರಾತ್ರಿ ದಿವಸ ಪೂರ್ತಿ ಬೆಳಗಾನ ಇಲ್ಲಿ 101 ಪೂಜೆ ನಡೀತದೆ. ಆಮೇಲೆ ಸೂರ್ಯ ಉದಯ ಆಗೋ ಟೈಮಲ್ಲಿ ಅಲ್ಲಿ ಹಿಂದ್ಗಡೆ ಕಂಡಿ ಐತೆ. ಆ ಕಿಂಡಿಯಿಂದ ಸೂರ್ಯನ ಕಿರಣ ಬಂದು ಈಶ್ವರನ್ಗೆ ಸ್ಪರ್ಶ ಮಾಡ್ತಾ ಇತ್ತು. ಈಗ ಅನೇಕ ಕಾರಣಗಳಿಂದ ಅದು ಆಗ್ತಾ ಇಲ್ಲ ಸರ್. ಸರಿ ಸರ್. ಅದೇ ದೇವಸ್ಥಾನದಲ್ಲಿ ಉತ್ಸವಗಳು ಅದೆಲ್ಲ ನಡ್ಕೊಂಡು ಹೋಗ್ತಾ ಇದೆ, ಪ್ರತಿ ವರ್ಷ ನಡ್ಕೊಂಡು ಹೋಗ್ತಾ ಇದೆ. ಈಗ 1 ವರ್ಷದಿಂದ ನಿಂತೋಗಿದೆ ಸರ್. ಇಲ್ಲಿ ಏನಪ್ಪಾ ಅಂದ್ರೆ ಈ ದೇವಸ್ಥಾನದಲ್ಲಿ ವಿಶೇಷ, ಪ್ರತಿ ಒಂದು ದೇವಸ್ಥಾನ ನಾವು ಎಲ್ಲಾ ಕಡೆ ಹೋಗಿ ನೋಡಿದಾಗ ಪಂಚಾಂಗ ಅಂದ್ರೆ ಪಂಚಪೀಠಗಳ ಮೇಲೆ ದೇವಸ್ಥಾನ ನಿರ್ಮಿಸಿರ್ತಾರೆ. ಇಲ್ಲಿ ಮಾಕೋಡಲ್ಲಿ ಬರೀ 2 ಪೀಠ ನಮಗೆ ಕಾಣ್ತಾ ಇರೋದು, ಇನ್ನು 3 ಪೀಠ ಕೆಳಗಡೆ ಮುಚ್ಚೋಗಿದೆ. ದಯವಿಟ್ಟು ಸಂಬಂಧಪಟ್ಟ ಮುಜರಾಯಿ ಇಲಾಖೆಯವರು ಇದನ್ನ 5 ಪೀಠ ಕಾಣೋಂಗೆ ನಮಗೆ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ನಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊತೀವಿ ಸರ್. ಸ್ನೇಹಿತರೆ, ಶ್ರೀನಿವಾಸ್ ಅವರು ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಟ್ಟರು. ಹಾಗೆ ನಮಗೆ ಈ ದೇವಸ್ಥಾನದ ಅರ್ಚಕರಾಗಿರುವಂತಹ ಶ್ರೀ ಯೋಗೇಶ್ ಸರ್ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಈ ದೇವಸ್ಥಾನದ ಪ್ರವೇಶದ್ವಾರದಲ್ಲಿ 2 ಶೈವ ದ್ವಾರಪಾಲಕರು ಇದಾರಲ್ಲ, ಮತ್ತೆ ಮೇಲ್ಭಾಗದಲ್ಲಿ ನಾಟ್ಯ ಶಿವನ ಒಂದು ಶಿಲ್ಪಕಲೆ ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿದ್ರೆ ತುಂಬಾ ಖುಷಿ ಆಗುತ್ತೆ ಇಂಥ ಒಂದು ದೇವಸ್ಥಾನ ನೋಡೋದಕ್ಕೆ. ಸರ್, ನೀವು ಎಷ್ಟು ವರ್ಷಗಳಿಂದ ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತೀವಿ? ಸುಮಾರು ಒಂದು 25 ವರ್ಷದಿಂದ ಮಾಡ್ತಾ ಇದ್ದೀವಿ. ಅಂದ್ರೆ ಇಂದಲಿಂದ ನಮ್ಮ ವಂಶದಲ್ಲೇ ನಮ್ಮ ತಾತ ಮುತ್ತಾತ ನಡ್ಸ್ಕೊ ಬಂದಂಗೆ ನಾವು ಮಾಡ್ಕೊಂಡ್ ಬರ್ತಾ ಇದೀವಿ. ಇವಾಗ ಎಲ್ಲ 7 ಜನ ಅರ್ಚಕರು ಅಂದ್ಬಿಟ್ಟು 7 ಜನಕ್ಕೂ ತಿಂಗಳಿಗೊಬ್ಬರು ಮಾಡ್ತಾ ಇದೀವಿ. ತಿಂಗಳಿಗೊಬ್ಬೊಬ್ರು ತರ ರೊಟೇಷನ್ ಬೇಸ್ ಮೇಲೆ. ಆಗ ಪುರ ಹಿಂದಿನಿಂದ ನಮ್ಮ ತಾತ ಮುತ್ತಾತ, ನಮ್ಮ ತಾತನ ಅಪ್ಪ ಪೂಜಾರಿ ನಂಜಯ್ಯ ಅಂತಿದ್ರು, ಚಿಕ್ಕನಂಜೊಂಡಪ್ಪ, ನಮ್ಮ ತಂದೆ ಗುರುನಂಜಪ್ಪ. ಈಗ ನಮ್ಮ ತಂದೆ ಐಕ್ಯ ಆದ್ಮೇಲೆ ನಾವು ನಡ್ಸ್ಕೊಂಡ್ ಬರ್ತಾ ಇದೀವಿ. ಈಗ 7 ಜನ ಅರ್ಚಕರಲ್ಲಿ ಈಗ 5 ಜನ ಮುಂದುವರ್ಸ್ಕೊಂಡು ಹೋಯ್ತಾ ಇದೀವಿ. ಒಂದೇ ತಾರೀಕು ತಿಂಗಳಿಗೊಬ್ಬರು. ರೈಟ್ ಟೈಮು ಸಾಯಂಕಾಲ 7 ಗಂಟೆ, ಬೆಳಗ್ಗೆ 9 ಗಂಟೆ ಇಂದ ಜನ ಇದ್ದಂಗೆ ಪೂಜೆ ಪುರಸ್ಕಾರ ಮಾಡ್ಕೊಂಡು ಹೋಗ್ತಾ ಇದೀವಿ. ಇಲ್ಲ, ತುಂಬಾ ಪುಣ್ಯದ ಕೆಲಸ ಮಾಡ್ತಾ ಇದೀವಿ. ಧನ್ಯವಾದಗಳು ಸರ್. ಸ್ನೇಹಿತರೆ, ನೀವು ಈ ವಿಡಿಯೋದಲ್ಲಿ ನೋಡಿದ್ದು ಮಾಕೋಡು ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನ. ನೀವೇನಾದರೂ ಪಿರಿಯಾಪಟ್ಟಣ, ಹುಣಸೂರು ಈ ಕಡೆಗೆ ಏನಾದರೂ ಬಂದರೆ ದಯವಿಟ್ಟು ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಡಿ. ಅದ್ಭುತವಾದ ಹೊಯ್ಸಳ ಶಿಲ್ಪಕಲೆಯಿಂದ ಕೂಡಿರುವಂಥ ಒಂದು ದೇವಸ್ಥಾನ ಈ ಊರಿನಲ್ಲಿದೆ. ಹಾಗೆ ಈ ಊರಿನಲ್ಲಿರುವಂಥ ಜೈನ ಬಸದಿ ಮತ್ತು ಚೆನ್ನಕೇಶ್ವರ ದೇವಸ್ಥಾನಕ್ಕೂ ಕೂಡ ನೀವು ಮರೆಯದೆ ಭೇಟಿ ಕೊಡಿ. ಹೀಗೆ ನೋಡ್ತಾ ಇರಿ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ದಯವಿಟ್ಟು ಈ ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ. ನಿಮಗೆ ಏನನ್ಸುತ್ತೆ ಅದನ್ನು ಕಮೆಂಟ್ ಮಾಡಿ. ಹಾಗೆ ನಿಮ್ಮೂರಲ್ಲಿ ಏನಾದರೂ ಈ ಥರದ ಹಳೆ ದೇವಸ್ಥಾನ ಇದ್ದರೆ ದಯವಿಟ್ಟು ತಿಳಿಸಿ. ಅಲ್ಲಿಗೂ ಕೂಡ ಬಂದು ವಿಡಿಯೋ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಹೀಗೆ ನೋಡ್ತಾ ಇರಿ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ನಮಸ್ಕಾರ.